ಶ್ರೀಮದುರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಎನ್ನುವುದು ಆ ಶ್ಲೋಕ. ಯದ್ಯದ್ ವಿಭೂತಿ ಮತ್ಸತ್ವಂ ಅಂದ್ರೆ ಈ ಒಂದು ಪ್ರಪಂಚದಲ್ಲಿ ನನ್ನ ವಿಭೂತಿ ಎನ್ನುವುದು ಬೇಕಾದಷ್ಟು ಅಂದ್ರೆ ಈ ವಿಭೂತಿ ಎನ್ನುವುದು ಬೇಕಾದಷ್ಟು ಮನುಷ್ಯರಲ್ಲಿ ಪ್ರಸಾರ ಆಗ್ತಾ ಇದೆ, ಬೇಕಾದಷ್ಟು ಗುರುಗಳಲ್ಲಿ ಅದು ಪ್ರಸಾರವಾಗ್ತಾ ಇದೆ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದುರ್ಜಿತ ಅಂದ್ರೆ ಶ್ರೀಕರವಾಗಿರುವ ಅಂದ್ರೆ ಶ್ರೇಯೋದಾಯಕವಾಗಿರುವ, ಶ್ರೀಮದ್ ಊರ್ಜಿತಂ ಊರ್ಜಿತಂ ಅಂದ್ರೆ ಒಳ್ಳೆಯ ಒಂದು ಉತ್ಸಾಹವನ್ನು ನೀಡುವ, ಶ್ರೀಮದೂರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಎಲ್ಲಕ್ಕೆ ಆದರೆ ಒಳ್ಳೆಯ ಶ್ರೇಯೋದಾಯಕವಾಗಿರುವ ಒಳ್ಳೆಯ ಸಿರಿ ಒಳ್ಳೆಯ ಒಂದು ಪ್ರಕಾಶ ಎನ್ನುವುದು ಇದೆಯೋ ಅದು ಎಲ್ಲವೂ ಕೂಡ ಯಾವುದೋ ಅಲ್ಲ, ಅದು ನನ್ನ ಅಂಶ. ಆ ಅಂಶವನ್ನೇ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾನೆ. ಅಂದರೆ ಶ್ರೇಷ್ಠವಾಗಿರುವ ಗುರುವರಿಯರಲ್ಲಿ ಆ ದಕ್ಷಿಣಾಮೂರ್ತಿಯ ಒಂದು ವಿಭೂತಿ ಎನ್ನುವುದು ಅಂದ್ರೆ ದಕ್ಷಿಣಾಮೂರ್ತಿಯ ಒಂದು ಅಂಶ ಎನ್ನುವುದು ಅಲ್ಲಿ ಇರುತ್ತೆ, ಪರಮಾತ್ಮನ ಒಂದು ಅಂಶ ಎನ್ನುವುದು ಅಲ್ಲಿ ಇರುತ್ತೆ. ಅಂಥ ಒಂದು ಅಂಶ ಯಾರಲ್ಲಿ ಇತ್ತು ಅಂದ್ರೆ ವಿಫಲಾದ ಮಹರ್ಷಿಯಲ್ಲಿ ಆ ವಿಭೂತಿ ಯುಕ್ತವಾಗಿರುವ ಆ ವಿಫಲಾದ ಮಹರ್ಷಿ ಆ 6 ಜನ ಶಿಷ್ಯರಿಗೆ ಹೇಳಿದ ಮೇಲೆ ಅವರು ಏನ್ ಮಾಡಿದ್ರು ಅಂದ್ರೆ 1 ವರ್ಷದ ಕಾಲ ತ್ರಿಕರಣ ಶುದ್ಧಿಯಿಂದ